ಆತ್ಮೀಯರೇ, ಜನಕನ್ನಡ ವಾಹಿನಿಗೆ ಸ್ವಾಗತ. ಇಂದು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರೇಟ್ ಸಂಚಾರ ಉಪವಿಭಾಗ ಹುಬ್ಬಳ್ಳಿ ಧಾರವಾಡ ಇವರಿಂದ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ 2025ರ ಸಮಾರೋಪ ಸಮಾರಂಭ ಕಾರ್ಯಕ್ರಮದ ವರದಿ. ಸಡಕ್ ಸುರಕ್ಷಾ ಜೀವನ್ ರಕ್ಷಾ. ಈ ಕಾರ್ಯಕ್ರಮವು ದಿನಾಂಕ 12/2/2025ರಂದು ಸಾಯಂಕಾಲ 4 ಗಂಟೆಗೆ ಉತ್ತರ ಸಂಚಾರಿ ಪೊಲೀಸ್ ಠಾಣೆ, ನ್ಯೂ ಕಾಟನ್ ಮಾರ್ಕೆಟ್, ಹುಬ್ಬಳ್ಳಿಯಲ್ಲಿ ಜರುಗಿತು. ಕಾರ್ಯಕ್ರಮದ ವಿಶೇಷ ಅತಿಥಿಗಳಾಗಿ ಶ್ರೀ ಎನ್. ಶಶಿಕುಮಾರ್, ಪೊಲೀಸ್ ಕಮಿಷನರ್, ಹುಬ್ಬಳ್ಳಿ ಧಾರವಾಡ. ಮುಖ್ಯ ಅತಿಥಿಗಳಾಗಿ ಶ್ರೀ ಮಹಾಲಿಂಗ ನಂದಗಾವಿ, ಉಪ ಪೊಲೀಸ್ ಕಮಿಷನರ್, ಹುಬ್ಬಳ್ಳಿ ಧಾರವಾಡ. ಶ್ರೀ ರವೀಶ್ ಸಿಆರ್, ಉಪ ಪೊಲೀಸ್ ಕಮಿಷನರ್, ಹುಬ್ಬಳ್ಳಿ ಧಾರವಾಡ. ಕೆ. ದಾಮೋದರ್, ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು, ಧಾರವಾಡ ಉಪಸ್ಥಿತರಿದ್ದರು. ಶ್ರೀ ವಿನೋದ್ ಮುಕ್ತಿಯಾರ್, ಎಸಿಪಿ ಟ್ರಾಫಿಕ್. ಶ್ರೀ ರಮೇಶ್ ಗೋಕಾಕ್, ಪೊಲೀಸ್ ಇನ್ಸ್ಪೆಕ್ಟರ್. ಶ್ರೀ ಜಾಕ್ಸನ್ ಡಿಸೋಜಾ, ಪೊಲೀಸ್ ಇನ್ಸ್ಪೆಕ್ಟರ್. ಮೋಹನ್ ಜೆಪಿ, ಎಸ್ಐ. ಕಾರ್ಯಕ್ರಮ ನಿರೂಪಣೆಯನ್ನು ಡಾಕ್ಟರ್ ಸವಿತಾ ಬಗರಿ, ಪ್ರಾಧ್ಯಾಪಕರು, ಕನಕದಾಸ ಕಾಲೇಜ್, ಹುಬ್ಬಳ್ಳಿ ಮಾಡಿದರು. ಕಾರ್ಯಕ್ರಮದ ಸ್ವಾಗತವನ್ನು ಶ್ರೀ ರಮೇಶ್ ಗೋಕಾಕ್ ಅವರು ನೆರವೇರಿಸಿದರು. ಕಾರ್ಯಕ್ರಮದ ವಂದನಾರ್ಪಣೆಯನ್ನು ಶ್ರೀ ಮಲ್ಲಿಕಾರ್ಜುನ್ ನಡವಣಿ ನೆರವೇರಿಸಿದರು. ಹಾಗೂ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ಮಕ್ಕಳಿಗೆ ಬಹುಮಾನ ವಿತರಿಸಲಾಯಿತು. ಅಲ್ಲದೆ ಉತ್ತಮ ಕರ್ತವ್ಯ ನಿರ್ವಹಿಸಿದ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರಿಗೆ ಬಹುಮಾನವನ್ನು ವಿತರಿಸಲಾಯಿತು. ಆತ್ಮೀಯರೇ, ತಾವು ಈ ವಿಡಿಯೋವನ್ನು ವೀಕ್ಷಿಸುವುದಲ್ಲದೆ ಈ ತರಹದ ಸುದ್ದಿಗಳಿಗಾಗಿ ದಯವಿಟ್ಟು ಜನಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಬೇಕು ಅಂತ ತಮ್ಮಲ್ಲಿ ಕಳಕಳಿಯಾಗಿ ಕೇಳಿಕೊಳ್ಳುತ್ತೇವೆ. ಜನಕನ್ನಡ ಟಿವಿ ಘೋಷವಾಕ್ಯ: ನಿಮ್ಮ ನುಡಿ ನಮ್ಮ ನಡೆ, ಸಮೃದ್ಧಿಯ ಕಡೆ. ದಯವಿಟ್ಟು ವಿಡಿಯೋವನ್ನು ನೋಡಿದ ನಂತರ ಬೇರೆಯವರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಬೇಕು ಅಂತ ಕೇಳಿಕೊಳ್ಳುತ್ತೇವೆ. ಧನ್ಯವಾದಗಳು. ನಮಸ್ತೆ. ಸೋ
ಸ್ಕೌಟ್ಸ್ ಅಂಡ್ ಗೈಡ್ಸ್ ಮಕ್ಕಳು ಬಹಳ ಒಳ್ಳೆ ಒಂದು ವೆಲ್ಕಮ್ ಮಾಡಿದ್ರಿ. ಥ್ಯಾಂಕ್ ಯು ವೆರಿ ಮಚ್ ಸ್ಕೌಟ್ಸ್ ಅಂಡ್ ಗೈಡ್ಸ್. ಎಲ್ಲಿದ್ದಾರೆ ಅವ್ರು ಮಕ್ಕಳೆಲ್ಲ? ಥ್ಯಾಂಕ್ ಯು ವೆರಿ ಮಚ್. ಬನ್ನಿ ಸ್ಟೇಜ್ ಮೇಲೆ ಬನ್ನಿ. ಕಮ್ಮಿ ಕಮ್ ಡೌನ್. ಮಂಜುನಾಥ್ ಸರ್ ಅಂಡ್ ಟೀಮ್ ಬರ್ಬೇಕು ಸರ್. ಮಂಜುನಾಥ್ ಸರ್ ಟೀಮ್ ಸರ್ ಬೈಕ್ ತೋರಿ ಸ್ವಲ್ಪ ಬೈಕ್ ಸರ್ ನಿಮ್ಗೆ ಡಿಸ್ಟರ್ಬ್ ಮಾಡಿ ಸರ್. ಮಂಜುನಾಥ್ ಸರ್ ಹೆಲ್ತ್ ಇನ್ಶೂರೆನ್ಸ್ ಕಟ್ಟಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ ಅಂದ್ರೆ ಸಾಲ ಮಾಡಿ ಕಟ್ಟಿ. ಯೋಚನೆ ಮಾಡಿ, 5 ಲಕ್ಷ ರೂಪಾಯಿ ಹೆಲ್ತ್ ಇನ್ಶೂರೆನ್ಸ್ ಕವರೇಜ್ಗೆ 10,000 ರೂಪಾಯಿ ಪ್ರೀಮಿಯಂ ಆಗುತ್ತೆ ಅನ್ಕೊಳ್ಳಿ. ನೀವು 5 ಲಕ್ಷ ರೂಪಾಯಿ ಕವರೇಜ್ಗೆ 10,000 ರೂಪಾಯಿನ ಸಾಲ ಮಾಡಿ ಇವತ್ತು ಕಟ್ಟೋದು ಬೆಟ್ರಾ, ನಾಳೆ ಕಾಯಿಲೆ ಬಂದಾಗ 5 ಲಕ್ಷ ರೂಪಾಯಿ ಸಾಲ ಮಾಡೋದು ಬೆಟ್ರಾ? ದಯವಿಟ್ಟು ಯೋಚನೆ ಮಾಡಿ. ನಾಳೆ ನಿಮ್ಮವ್ರನ್ನ ನೀವು ಬೀದಿಗೆ ಹಾಕಬೇಡಿ. ಒಂದು ಕಾಯಿಲೆ ಇಡೀ ಮನೆಯನ್ನ, ಅವರ ಸಂಸಾರವನ್ನು ಹಾಳು ಮಾಡುತ್ತೆ, ಬೀದಿಗೆ ಹಾಕಿ. ಅದು ಮಾಧ್ಯಮದಲ್ಲಿ ಬಂದಿದ್ದೀರಿ, ಇನ್ನೂ ಬಹಳಷ್ಟು ಜನ ಬಂದಿದ್ದೀರಿ. ಸಂಚಾರಿ ನಿಯಮ ಪಾಲನೆ ಮಾಡಬೇಕು ಅನ್ನೋಂಥದ್ದು ನಾವು ವಿಶೇಷವಾಗಿ ಹೇಳಬೇಕಾದ್ದೇನಿಲ್ಲ, ಎಲ್ಲರಿಗೂ ಗೊತ್ತಿರುವಂತದ್ದೇ. ಇಲ್ಲಿ ಯಾರಿಗಾದ್ರೂ ಗೊತ್ತಿಲ್ವಾ ಟ್ರಿಪಲ್ ರೈಡಿಂಗ್ ಮಾಡಬಾರ್ದು ಅನ್ನುವಂಥದ್ದು? ಗೊತ್ತಲ್ಲ ಎಲ್ಲರಿಗೂ. ಹೆಲ್ಮೆಟ್ ಹಾಕೊಂಡು ಓಡಾಡಬೇಕು ಅನ್ನೋದು ಎಲ್ಲರಿಗೂ ಗೊತ್ತಲ್ಲ. ಕುಡಿದು ಮದ್ಯಪಾನ ಮಾಡಿ ಓಡಿಸಬಾರ್ದು ಅನ್ನೋದು ಎಲ್ಲರಿಗೂ ಗೊತ್ತಲ್ಲ. ಎಲ್ಲರಿಗೂ ಗೊತ್ತು. ನಡೆಯುತ್ತೆ ಬಿಡು, ಏನಾಗುತ್ತೆ ಅನ್ನುವಂಥ ಒಂದು ಮನೋಭಾವ, ಆ ಮನೋಭಾವ ಬದಲಾಗಬೇಕು. ನಾನು ಸಾರ್ವಜನಿಕ ಸಭೆಗಳಿಗೆ ಹೋದಂಥ ಸಂದರ್ಭದಲ್ಲಿ ಹೇಳ್ತೀನಿ, ಎಲ್ಲಿವರೆಗೂ ನಿಮ್ಮ ಮನೆಯಲ್ಲಿ ಹೆಲ್ಮೆಟ್ ತಗೊಂಡು ಹೋಗಲ್ವೋ ಅಲ್ಲಿವರೆಗೂ ಕೀ ಕೊಡಬೇಡಿ, ಎತ್ತಿಟ್ಬಿಡಿ ಅಂತ ಹೇಳಿದ್ದೀನಿ. ಮಕ್ಕಳಿಗೆ ಮತ್ತೆ ಹೆಣ್ಮಕ್ಳಿಗೆ ಯಾರ ಮನೇಲಿ ಇರ್ತಾರೆ ಅವ್ರಿಗೆ ಕೀನೇ ಕೊಡಬೇಡಿ, ಕೀ ಎತ್ತಿಟ್ಬಿಡಿ. ಅವ್ರು ಹುಡುಕಾಡ್ತಿರ್ಲಿ, ಹೆಲ್ಮೆಟ್ ಸಿಕ್ಕು ಹೆಲ್ಮೆಟ್ ನೀಟಾಗಿ ಹಾಕೊಂಡು ಹೋಗ್ತೀನಿ ಅಂದ್ರೆ ಕೀ ತಕ್ಕೊಡಿ. ಅದೇ ರೀತಿ ಒಂದು ಯಾವ್ದೋ ವಿಡಿಯೋ ನೋಡ್ತಾ ಇದ್ದೆ, ಎಲ್ಲ ಪೆಟ್ರೋಲ್ ಬಂಕ್ನವರು ಯಾರು ಹೆಲ್ಮೆಟ್ ಹಾಕೊಂಡಲೇ ಬಂದ್ಬಿಟ್ಟು ನಮ್ಮಲ್ಲಿ ಪೆಟ್ರೋಲ್ ಕೇಳ್ತಾರೆ, ಅವ್ರಿಗೆ ನಾವು ಕೊಡಲ್ಲ ಪೆಟ್ರೋಲ್ ಅನ್ನುವಂಥದ್ದು. ಇದೆಲ್ಲ ಬಹಳ ದಿಟ್ಟವಾದಂತ ಒಂದು ಕ್ರಮಗಳು. ಅವುಗಳೆಲ್ಲ ಸಾರ್ವಜನಿಕರು ತಗೊಂಡಂತ ಸಂದರ್ಭದಲ್ಲಿ ಮಾತ್ರ ಇವು ಅಪಘಾತಗಳು ಕಮ್ಮಿ ಆಗೋದಕ್ಕೆ ಸಾಧ್ಯ ಆಗಿದೆ. ನಮ್ಮ ಹುಬ್ಳಿ ಧಾರವಾಡದಲ್ಲಿ ಪ್ರತಿ ವರ್ಷ ಸುಮಾರು ಒಂದು 20 ಜನ ಕೊಲೆಯಾಗಿ ಸತ್ತರೆ, ಆಕ್ಸಿಡೆಂಟ್ ಆಗಿ 200 ಜನ ಸಾಯ್ತಾರೆ. ಎಷ್ಟು? 200 ಜನ ಸಾಯ್ತಾರೆ. ಗಾಯಾಳುಗಳಾಗುವಂತವ್ರು ಸುಮಾರು 600ಕ್ಕೂ ಹೆಚ್ಚು, ಅಂದ್ರೆ ಸಾವಿರಕ್ಕಿಂತ 3 ಪಟ್ಟು. ಅದೇ ರೀತಿ ಆತ್ಮಹತ್ಯೆ ಮಾಡಿಕೊಂಡು ಸುಮಾರು ಒಂದು 700 ರಿಂದ 800 ಜನ ಸಾಯ್ತಾರೆ. ಅಂದ್ರೆ ಜೀವಕ್ಕೆ ಬೆಲೆ ಎಷ್ಟಿದೆ ನಮ್ಮ ದೇಶದಲ್ಲಿ ಅನ್ನೋದು ಕಾಣುತ್ತೆ. ನಮಗೆ ನಮ್ಮ ಹಿರಿಯ ಅಧಿಕಾರಿಗಳು ಹೇಳ್ತಾ ಇದ್ರು ಕೆಲವು ಮೀಟಿಂಗ್ಗಳಲ್ಲಿ, ಫಾರಿನ್ ಕಂಟ್ರೀಸ್ ಅಲ್ಲಿ ಮರ್ಡರ್ಗಿಂತ ಆಕ್ಸಿಡೆಂಟ್ ಕೇಸಸ್ ಹೆಚ್ಚು ಸೀರಿಯಸ್ ಆಗಿ ತಗೊಂತಾರಂತೆ. ಯಾಕಂದ್ರೆ ಮರ್ಡರ್ ಅಲ್ಲಿ ಅವ್ರದ್ದೇನೋ ಒಂದು ಅಪರಾಧ ಮಾಡಿರ್ತಾರೆ, ಅವ್ರಿಗೆ ಯಾರಿಗೋ ಹೊಡಿಬೇಕು ಅನ್ನೋದಿರುತ್ತೆ, ಕೊಲೆ ಮಾಡಬೇಕು ಅನ್ನೋದಿರುತ್ತೆ, ಆ ವ್ಯಕ್ತಿಗಳ ನಡುವೆ ಏನೋ ಒಂದು ವೈಮನಸ್ಸಿರುತ್ತೆ. ಆದ್ರೆ ಅಪಘಾತದಲ್ಲಿ ಅಪಘಾತ ಮಾಡೋರ್ಗೂ ಯಾರನ್ನೋ ಸಾಯಿಸ್ಬೇಕು ಅನ್ನೋ ಉದ್ದೇಶ ಇರಲ್ಲ, ಅಪಘಾತಕ್ಕೆ ಒಳಗಾದವ್ರಿಗೂ ಸಾಯ್ಬೇಕು ಅನ್ನೋ ಉದ್ದೇಶ ಇರಲ್ಲ. ಹಂಗಾಗಿ ಅಮಾಯಕರು ಬಲಿಯಾಗುವಂಥದ್ದು ಹೆಚ್ಚು. ಆ ಒಂದು ಕಾರಣದಿಂದ ಎಲ್ಲರೂ ಸಂಚಾರಿ ನಿಯಮಗಳನ್ನ ಪಾಲನೆ ಮಾಡಬೇಕು ಅಂತ ಈ ಸಂದರ್ಭ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸ್ಕೌಟ್ಸ್ ಅಂಡ್ ಗೈಡ್ಸ್, NCC, ಬುಲ್ಬುಲ್ ಅಂತ ಒಂದು ಚಿಕ್ಕ ಮಕ್ಕಳಿಗೆ ಕಪ್ಸ್ ಅಂಡ್ ಬುಲ್ಬುಲ್, ಅದನ್ನೆಲ್ಲ ಸೇರ್ಕೊಂಡಾಗ ಏನಾಗುತ್ತೆ ಅಂತಂದ್ರೆ ಮಕ್ಕಳಿಗೆ ಶಿಸ್ತು ಬರುತ್ತೆ. ನಿಯಮಗಳ ಪಾಲನೆ ಮಾಡಬೇಕು, ಯಾವ ರೀತಿ ನಡ್ಕೋಬೇಕು, ಸಾರ್ವಜನಿಕ ಜವಾಬ್ದಾರಿ ನಾವು ಯಾವ ರೀತಿ ನಿರ್ವಹಿಸಬೇಕು ಅನ್ನುವಂಥದ್ದೆಲ್ಲ ಬಹಳ ಅಚ್ಚುಕಟ್ಟಾಗಿ ಕಲ್ತ್ಕೋತಾರೆ. ಈ ಮಕ್ಕಳನ್ನೆಲ್ಲ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಖಂಡಿತ ಈ ಎಲ್ಲ ಮಕ್ಕಳು ಮುಂದಿನ ದಿನಗಳಲ್ಲಿ ಕಡ್ಡಾಯವಾಗಿ ಎಲ್ಲ ಸಂಚಾರಿ ನಿಯಮಗಳನ್ನ ಫಾಲೋ ಮಾಡುವಂತ ಜವಾಬ್ದಾರಿತ ನಾಗರಿಕರಾಗ್ತಾರೆ ಅಂತ ನನಗೆ ಅವರ ಒಂದು ಶಿಸ್ತಿನಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಅದೇ ರೀತಿ ಇಲ್ಲಿ ನಡೆದಿರುವಂತ ಎಲ್ಲರೂ ಸಂಚಾರಿ ನಿಯಮಗಳನ್ನ ಪಾಲನೆ ಮಾಡಬೇಕು. ಮತ್ತೆ ನಿಮ್ಮ ಮನೆಗಳಲ್ಲಿ ಹೋಗಿ ಇತರರಿಗೂ ಕೂಡ ಈ ಒಂದು ಸಂದೇಶವನ್ನ ಕೊಡಬೇಕು. ಆಟೋ ಡ್ರೈವರ್ಸ್ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀವಿ. ಈ ಪೊಲೀಸ್ ಇಲಾಖೆ ಎಲ್ಲ ಕಡೆ ಇರ್ಲಿಕ್ಕಾಗಲ್ಲ, ಆದ್ರೆ ನಮ್ಮ ಪೊಲೀಸ್ ಇಲಾಖೆ ಅಧಿಕಾರಿ ಸಿಬ್ಬಂದಿ ಎಷ್ಟು ಜನ ಇದ್ದಾರೆ ಅದಕ್ಕೊಂದು 10 ಪಟ್ಟು ಆಟೋ ಡ್ರೈವರ್ಸ್ ಇದ್ದೀವಿ. ಸುಮಾರು 15,000ಕ್ಕೂ ಹೆಚ್ಚು ಹುಬ್ಳಿ ಧಾರವಾಡದಲ್ಲಿ ಅಧಿಕಾರಿ ಸಿಬ್ಬಂದಿಗಳಿದ್ದಾರೆ. ನಮ್ಮವರು ಒಂದು 2,000 ಜನ ಇದ್ದಾರೆ ಅಷ್ಟೇ. ಅಂದ್ರೆ ಪ್ರತಿ ಗಲ್ಲಿಯಲ್ಲಿ, ಪ್ರತಿ ರಸ್ತೆಯಲ್ಲಿ, ಪ್ರತಿ ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್, ರಿಮೋಟ್ ಏರಿಯಾ, ಔಟ್ಸ್ಕರ್ಟ್ ಎಲ್ಲ ಕಡೆ ನಿಮ್ಮ ಒಂದು ಪ್ರೆಸೆನ್ಸ್ ಇರುತ್ತೆ.
ನಿಮಗೆ ಕಾಕಿ ಬಟ್ಟೆಯನ್ನು ಹಾಕೊಳ್ಳಿಕ್ಕೆ ಸರ್ಕಾರ ಅವಕಾಶ ಮಾಡಿಕೊಟ್ಟಿರುವಂಥದ್ದು. ಪೊಲೀಸರ ರೀತಿ ನೀವು ಕೂಡ ಜವಾಬ್ದಾರಿಯಿಂದ ತಮ್ಮ ಸಾರ್ವಜನಿಕ ಜವಾಬ್ದಾರಿಯನ್ನು ಮೆರಿಬೇಕು, ಶಿಸ್ತನ್ನು ತೋರಿಸಬೇಕು ಅಂತಂದು ಕಡ್ಡಾಯವಾಗಿ ನೀವು ನಿಯಮಗಳನ್ನ ಫಾಲೋ ಮಾಡಿ. ಮತ್ತೆ ಬಹಳ ಹೆಮ್ಮೆ ವಿಷಯ ಅಂತಂದ್ರೆ ಯಾರೇ ಬಂದ್ರು, ಎಷ್ಟೇ ಸಮಯದಲ್ಲಿ ಬಂದ್ರು ಕ್ಷೇಮವಾಗಿ ಅವ್ರನ್ನ ಮನೆ ತಲುಪಿಸುವಂತ ಕೆಲಸ ಆಟೋ ಡ್ರೈವರ್ಗಳು ಮಾಡ್ತಾರೆ. ಅಪರಿಚಿತರು, ಒಬ್ರಿಗೊಬ್ರು ಪರಿಚಯ ಇರಲ್ಲ, ಏನಿರಲ್ಲ, ಯಾವುದೋ ಒಂದು ಔಟ್ಸ್ಕಟ್ಸ್ ಅಲ್ಲಿ ನಿಂತ್ಕೊಂಡು ನಾನು ಇಂಥ ಕಡೆ ಹೋಗ್ಬೇಕು ಅಂತಂದ್ರೆ ಕರ್ಕೊಂಡೋಗಿ ನೀಟಾಗಿ ಮನೆಗೆ ತಲುಪಿಸುವಂತ ತಂದೆ ತಾಯಿಗಳು ಏನ್ ಕೆಲಸ ಮಾಡ್ತಾರೋ ಆ ಕೆಲಸನ ಆಟೋ ಡ್ರೈವರ್ಸ್ ಮಾಡ್ತಾರೆ. ಆ ಜವಾಬ್ದಾರಿಯನ್ನ ಕೆಲವರು ಯಾರೋ ಒಬ್ರು ಇಬ್ರು ನಿರ್ವಹಿಸಲ್ಲ ಕರೆಕ್ಟ್ ಆಗಿ. ನಿನ್ನೆ ನಮ್ಮಲ್ಲಿ ಒಂದು ರಾಬರಿ ಕೇಸ್ ಆಗಿತ್ತು. ಆ ಕೇಸಲ್ಲಿ ಒಬ್ಬ ಆಟೋ ಡ್ರೈವರ್ ವೇಷದಲ್ಲಿ ಒಬ್ಬ ಪ್ಯಾಸೆಂಜರ್ ಕರ್ಕೊಂಡು ಹೋಗ್ಬಿಟ್ಟು ಅವನ ಹತ್ರ ದುಡ್ಡು ಕಾಸನ್ನು ಕಿತ್ಕೊಂಡ್ಬಿಟ್ಟು ಒಂದು ರಾಬರಿ ಕೇಸ್ ಮಾಡ್ತಾರೆ. ಪ್ರಾರಂಭದಲ್ಲಿ ಒಂದು ಪ್ರಕರಣ ಬಂದೋಬಸ್ತಲ್ಲಿ ಆಗಿತ್ತು. ಈ ಯಾವುದೋ ಹೆಣ್ಮಕ್ಳು ಕೊಡಿಸ್ತೀನಿ ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋಗ್ಬಿಟ್ಟು ಅವನ ಹತ್ರ ರಾಬರಿ ಮಾಡ್ಕೊಂಡು ಹೋಗಿತ್ತು. ಇಂಥವ್ರು ಯಾರಿದ್ದಾರೆ ಅಂತ ಅವ್ರನ್ನ ಗುರುತಿಸ್ಬಿಟ್ಟು ಅವ್ರಿಗೆ ಮಟ್ಟ ಹಾಕುವಂಥದ್ದು, ಅವ್ರನ್ನ ನಿಮ್ಮ ಒಂದು ವೃತ್ತಿಯಿಂದ ತೆಗೆದಾಕುವಂಥದ್ದು ನೀವು ಆಟೋ ಚಾಲಕರ ಸಂಘದವರೇ ಮಾಡಬೇಕು. ಅವಾಗ ಏನಾಗುತ್ತೆ, ಸಾರ್ವಜನಿಕರಿಗೆ ಇನ್ನೂ ಹೆಚ್ಚು ವಿಶ್ವಾಸಾರ್ಹತೆ ಮೂಡುತ್ತೆ. ಮತ್ತೆ ಯಾವುದೇ ಕಾರಣಕ್ಕೂ ಹೆಚ್ಚಾಗಿ ಹಣವನ್ನ ಚಾರ್ಜ್ ಮಾಡುವಂಥದ್ದು ಅಥವಾ ಕೇಳಿದ ಇಲ್ಲ ನಾನು ಬರಲ್ಲ, ಈ ಕಡೆ ಆದ್ರೆ ಬರ್ತೀನಿ, ಆ ಕಡೆ ಆದ್ರೆ ಬರ್ತೀನಿ ಅಂತ ಮಾಡಬಾರ್ದು. ಯಾಕಂದ್ರೆ ಆಟೋ ಚಾಲಕರ ಬಗ್ಗೆ ಒಂದು ವಿಶೇಷವಾದಂತಹ ಗೌರವ ನಮ್ಮ ಸಮಾಜದಲ್ಲಿದೆ. ಆಟೋ ಚಾಲಕರಂದ್ರೆ ನಾವೆಲ್ಲ ಅಂದ್ಕೊಂಡಿರೋದು ಸಿನಿಮಾದಲ್ಲಿ ಶಂಕರ್ ನಾಗು, ವಿಷ್ಣುವರ್ಧನ್, ರಾಜ್ಕುಮಾರ್ ಇವುಗಳೆಲ್ಲ ಏನ್ ಕೆಲಸ ಮಾಡ್ತಿದ್ರು ಆ ರೀತಿ ಅತ್ಯಂತ ಜವಾಬ್ದಾರಿಯುತವಾಗಿ ಪ್ರತಿಯೊಬ್ಬ ಪ್ಯಾಸೆಂಜರ್ನು ತಮ್ಮ ಕುಟುಂಬ ಸದಸ್ಯರ ರೀತಿ, ತಮ್ಮ ಮನೆ ಮಕ್ಕಳ ರೀತಿಯಲ್ಲಿ, ತಮ್ಮ ಅಕ್ಕ ತಂಗಿಯರು, ಅಣ್ಣ ತಮ್ಮನ ರೀತಿಯಲ್ಲಿ, ತಾಯಿನ ರೀತಿಯಲ್ಲಿ ಕರ್ಕೊಂಡೋಗಿ ಮನೆಗೆ ಬಿಡ್ತಾರೆ ಅನ್ನುವಂಥದ್ದು ನಮ್ಮಲ್ಲಿರೋ ಭಾವನೆ. ನೀವೆಲ್ಲ ನಡ್ಕೋತೀರಿ ಅಂತ ನನ್ನ ಈ ಸಂದರ್ಭದಲ್ಲಿ ಆಶಿಸ್ತೀನಿ. ಅದೇ ರೀತಿ ಇಲ್ಲಿ ಬಹಳಷ್ಟು ಜನ ಸಾರ್ವಜನಿಕರು ಬಂದಿದ್ದೀರಿ. ಪ್ರತಿಯೊಬ್ಬರು ಕೂಡ ಸಂಚಾರಿ ನಿಯಮಗಳನ್ನ ಪಾಲನೆ ಮಾಡುವಂತ ಮನಸ್ಥಿತಿ ಬೆಳೆಸ್ಕೊಂಡ್ರೆ ಬಹಳಷ್ಟು ದೊಡ್ಡ ಸಂಖ್ಯೆಯ ಅಪರಾಧ ಪ್ರಕರಣಗಳು, ಅಪಘಾತ ಪ್ರಕರಣಗಳು ಕಡಿಮೆ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಅದ್ರ ಜೊತೆಗೆ ಈಗಿದ್ರು ವೇದಿಕೆ ಇದೆ, ಇಷ್ಟು ಜನರಿಗೆ ಮಾತಾಡ್ಲಿಕ್ಕೆ ಅವಕಾಶ ಸಿಗ್ತಿದೆ. 2-3 ವಿಷಯಗಳನ್ನ ಹೆಚ್ಚುವರಿಯಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆತ್ಮಹತ್ಯೆ ಮಹಾಪಾಪ, ಹೌದಲ್ಲ, ಎಲ್ಲರೂ ಹೋಗ್ತಿರಲ್ಲ. ಬಹಳ ಬೇಸದ ವಿಚಾರ ಅಂತಂದ್ರೆ 13 ವರ್ಷದ ಹುಡುಗ ಮೊಬೈಲ್ ಕೊಡ್ಲಿಲ್ಲ ಅಂತ ರೂಮಿಗೆ ಹೋಗ್ಬಿಟ್ಟು ಕಿಟಕಿ ನೇಣು ಹಾಕೊಂಡು ಸುತ್ತ ಹೋಗ್ತಾರೆ. ಸ್ಕೂಲಲ್ಲಿ ಏನೋ ಒಂದು ಕೆಟ್ಟ ಬೆಳವಣಿಗೆ ಆಯ್ತು, ಏನೋ ಫ್ರೆಂಡ್ಸ್ ಅಲ್ಲಿ ಏನೋ ಒಂದು ವ್ಯತ್ಯಾಸ ಆಯ್ತು ಅಂತ ಮನೆಗೆ ಬಂದ್ಬಿಟ್ಟು ಮನೇಲಿ ಸಾಗಿ ನೇಣು ಹಾಕೊಂಡು ಸುತ್ತ ಹೋಗಿರುವಂಥದ್ದು, ಸಾಲ ಜಾಸ್ತಿ ಆಯ್ತು ಅಂತ ನೇಣು ಹಾಕೊಳ್ಳುವಂಥದ್ದು, ಈ ತರದ್ದೆಲ್ಲ ಆಗ್ಬಾರ್ದು. ಬಹಳ ಒಂದು ನಿರೀಕ್ಷೆ ಇರುತ್ತೆ ಮಕ್ಕಳ ಮೇಲೆ ಅಥವಾ ಕುಟುಂಬ ಸದಸ್ಯರ ಮೇಲೆ. ಅದನ್ನ ಜೀವ ಕೊಡ್ಲಿಕ್ಕೆ ನಮಗೆ ಯಾರಾದ್ರೂ ಆಗತ್ತಾ? ಡಾಕ್ಟ್ರಿಗೂ ಆಗಲ್ಲ ಅಷ್ಟೇ ಸರ್. ಡಾಕ್ಟ್ರು ಜೀವ ಉಳಿಸೋ ಪ್ರಯತ್ನ ಮಾಡ್ತಾರೆ ಅಷ್ಟೇ, ಜೀವ ಕೊಡೋದು ಬಿಡೋದು ದೇವ್ರ ಕೈಲಿದೆ. ಹಂಗಾಗಿ ನಮ್ಮದೆಲ್ಲ ಜೀವನ ನಾವು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕಾದ್ರೆ ಕಳ್ಕೊಳ್ಳುವಂತ ಕೆಲಸ ಮಾಡ್ಕೋಬಾರ್ದು. ಒಂದು. ಎರಡನೇದು, ಕೆಟ್ಟ ಚಟಗಳು, ಮಾದಕ ವಸ್ತುಗಳ ಒಂದು ಪ್ರಭಾವಕ್ಕೆ ಯಾವುದೇ ಕಾರಣಕ್ಕೂ ಒಳಗಾಗಬಾರ್ದು. ಈ ರೌಡಿಸಮ್ ಮಾಡೋದು, ಚಾಕು ಚೂರಿ ಇಟ್ಕೊಂಡು ಹೋಗೋದು, ಶೋಕಿ ಮಾಡೋದು, ಇಂಥವ್ರು ಯಾರಿದ್ದಾರೆ ಅಂತವ್ರನ್ನ ಎಲ್ಲೆಲ್ಲಿ ಗಮನ ಕೊಡುತ್ತೆ ಅದು ಪೊಲೀಸರು ತಿಳಿಸುವಂಥದ್ದು ಅಥವಾ ಅಲ್ಲಲ್ಲೇ ಮಟ್ಟ ಹಾಕುವಂಥದ್ದು ಜವಾಬ್ದಾರಿ ಪ್ರತಿಯೊಂದು ಸಾರ್ವಜನಿಕರು ನಿರ್ವಹಿಸಬೇಕು. ಇತ್ತೀಚಿನ ದಿನಗಳಲ್ಲಿ ಸೈಬರ್ ಫ್ರಾಡ್ಸ್ ಮನೆಯಲ್ಲೆಲ್ಲ ಹೋಗಿ ಹೇಳ್ಬೇಕು. ಅದು OTP ಬಂತು ಅಂದ ತಕ್ಷಣ ಅಕೌಂಟ್ ಓಪನ್ ಮಾಡ್ಕೊಂಡ್ಬಿಡೋದು, ದುಡ್ಡು ಟ್ರಾನ್ಸ್ಫರ್ ಮಾಡೋದು, ಇವೆಲ್ಲ ಮಾಡಬಾರ್ದು ಮನೆಗಳಲ್ಲಿ. ಎಲ್ಲ ಹೋಗಿ ಹೇಳ್ಬೇಕು. ಬಹಳಷ್ಟು ಜನ 60-70 ಲಕ್ಷ 80 ಲಕ್ಷ 1 ಕೋಟಿ ಗಟ್ಟಲೆ ಹಣ ಕಳ್ಕೊತಾ ಇದ್ದಾರೆ. ಅದೆಲ್ಲ ತಿಳಿದಿರುವಂತವ್ರೆ. ಕಾಲೇಜ್ ಲೆಕ್ಚರರು, ಕಾಲೇಜ್ ಪ್ರಿನ್ಸಿಪಲ್ಸು, ರಿಟೈರ್ಡ್ ಬ್ಯಾಂಕ್ ಎಂಪ್ಲಾಯೀಸು, ರಿಟೈರ್ಡ್ ಗೌರ್ಮೆಂಟ್ ಎಂಪ್ಲಾಯೀಸು, ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸು, ಇಂಥವರೇ ಎಷ್ಟೋ ಜನ ಹಣ ಕಳ್ಕೊತಿರೋದು ಹೆಚ್ಚು ಬೇಸಿನ ವಿಚಾರ. ಹಂಗಾಗಿ ಸೈಬರ್ ಅಫೆನ್ಸಸ್ ಇರ್ಬೋದು, ಯಾವುದಕ್ಕೂ ಹಣ ಕಳ್ಕೊಳ್ಳುವಂತ ಕೆಲಸ ಮಾಡಬಾರ್ದು. ನಾವೊಂದು ಕೆಜಿ ಈರುಳ್ಳಿ ತಗೊಂಡ್ಬರಕ್ ಹೋದ್ರೆ 4 ಗಂಟೆ ವಿಚಾರಿಸ್ತೀವಲ್ಲ, ಹೆಂಗೆ ಈರುಳ್ಳಿ ಅಂತ ಹೇಳಿ 40 ರೂಪಾಯಿ, ಆ ಕಡೆ 30 ರೂಪಾಯಿ ಕೊಡ್ತಾರೆ ಅಂತಂದ. ಇಲ್ಲ ಅದು ಸ್ವಲ್ಪ ಸೈಜ್ ಚಿಕ್ಕವಿದಾವೆ, ಮತ್ತೆ ಹಸಿ ಈರುಳ್ಳಿ ಅಂತ ಸ್ಮೈಲರಿ ನೋಡ್ಕೊಂಡು 2 ಒಂದೇ ತರ ಇದೆ, ಕೊಡ್ರಿ 30 ರೂಪಾಯಿ ಅಂತ ಕೇಳ್ತೀವಿ. ಅಂತದ್ರಲ್ಲಿ ಲಕ್ಷಾಂತರ ರೂಪಾಯಿ ಹಣ ಟ್ರಾನ್ಸ್ಫರ್ ಮಾಡ್ಬೇಕಾದ್ರೆ ಪ್ರಜ್ಞೆ ಕಳ್ಕೊಂಡ್ಬಿಡ್ತೀವಿ. ಅದಾಗಬಾರ್ದು. ಪ್ರತಿಯೊಬ್ಬರು ಕೂಡ ಹಣಕಾಸಿನ ವಿಚಾರದಲ್ಲಿ ಬಹಳ ಶಿಸ್ತಿನಿಂದ ಇರಬೇಕು ಅಂತ ಸಮಾಜ ಹೇಳ್ತಾ, ಬಹಳಷ್ಟು ಜನ ಮಕ್ಕಳು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ವಿದ್ಯಾರ್ಥಿಗಳು, ನಿಮಗೆಲ್ಲ ಪರೀಕ್ಷೆ ಸಮಯ, ಪರೀಕ್ಷೆ ತಿಂಗಳು. 10th ಇದ್ದೀರಾ? ಯಾರಾದ್ರು 10th ಕ್ಲಾಸಲ್ಲಿ ಇದ್ದೀರಾ? 9th ಸ್ಟ್ಯಾಂಡರ್ಡ್. ಮುಂದಿನ ವರ್ಷ 10th ಹೋಗ್ತೀರಿ. ಚೆನ್ನಾಗಿ ಓದ್ಬೇಕು. ಚೆನ್ನಾಗಿ ಓದಿ ಒಳ್ಳೆ ಸ್ಕೋರ್ ಮಾಡಿ ನಿಮ್ಮ ಮನೆ ಎಲ್ಲ ಜವಾಬ್ದಾರಿಗಳನ್ನ ನೀವು ಕೈಗೆತ್ತಿಕೊಳ್ಳುವಂತ ಒಂದು ಶಕ್ತಿ ನಿಮಗೆ ಬರಬೇಕು ಅಂದ್ರೆ ಚೆನ್ನಾಗಿ ಓದ್ಬೇಕು. ಓದ್ತೀರಾ? ಸೊ ಹುಬ್ಬಳ್ಳಿ ಧಾರವಾಡ ಏನಿದೆ, ಇದೊಂದು ಶಿಕ್ಷಣ ಕಾಶಿ, ಔದ್ಯೋಗಿಕ ಕಾಶಿ, ಸಾಂಸ್ಕೃತಿಕ ಕಾಶಿ, ಧಾರ್ಮಿಕ ಕಾಶಿ, ಎಲ್ಲಾ ರೀತಿಯಿಂದಲೂ ಅತ್ಯಂತ ಶ್ರೇಷ್ಠವಾದ ಭೂಮಿ ಇಲ್ಲಿ. ಇಲ್ಲಿ ಶರಣರಿಂದ ಹಿಡಿದು ಸೂಫಿ ಸಂತರಿಂದ ಹಿಡಿದು ಶಿಶುನಾಳ ಶರೀಫರು, ಸಿದ್ದಾರೂಢರು,
ದರ ಬೇಂದ್ರೆ ಅಜ್ಜವರು, ವಿಪುಲ್ ಗೋಕಾಕ್ರು, ಬಹಳ ದೊಡ್ಡ ದೊಡ್ಡ ಜನ ಓಡಾಡಿರುವಂತ ಪುಣ್ಯ ಭೂಮಿ ಇದು. ಯಾರೋ ಕೆಲವರು ಮಾಡೋ ಕೆಲಸದಿಂದ ಊರಿಗೆ ಹೆಸರು ಹಾಳಾಗುವಂಥದ್ದಾಗಬಾರ್ದು. ನಮ್ಮ ಅಧಿಕಾರಿ ಸಿಬ್ಬಂದಿಗಳು ರಸ್ತೆಯಲ್ಲಿ ನಿಂತು 24/7 ಕೆಲಸ ಮಾಡ್ತಿರ್ತಾರೆ. ಯಾವುದೋ ಒಂದು ಸಂದರ್ಭ ಅವ್ರ ಒಂದು ಮಾತು ಸಿಟ್ಟ ಏನೋ ಬಿಡು ಕೆಲಸ ಮಾಡಿ ಏನೋ ಫ್ರಸ್ಟ್ರೇಷನ್ ಸಿಟ್ಟಾಗಿದ್ದಾರೆ ಅಂತಂದು ಆ ಥರದ ದೃಷ್ಟಿಕೋನದಲ್ಲೂ ಕೂಡ ನೀವು ನೋಡ್ಬೇಕಾಗುತ್ತೆ. ಅಟ್ ದಿ ಸೇಮ್ ಟೈಮ್ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ನಾವು ಯಾವಾಗ ಹೇಳ್ತೀವಿ ಸೌಜನ್ಯ ಕಳ್ಕೊಬೋದು, ಸಾರ್ವಜನಿಕರಿಗೆ ಚೆನ್ನಾಗಿ ನೋಡ್ಕೊಳ್ಳಿ ಅಂತಂದು ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡುವಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಸಹಕಾರ ನಿಮ್ದೆಲ್ಲ ಇರಲಿ ಅಂತ ಕೇಳ್ಕೊತಾ ಬಹಳ ಸುಂದರವಾದ ಕಾರ್ಯಕ್ರಮ, ಇಷ್ಟು ಒಳ್ಳೆಯ ಕಾರ್ಯಕ್ರಮ ನಮ್ಮ ಪೊಲೀಸ್ ಸ್ಟೇಷನ್ ವತಿಯಿಂದ ಆಯೋಜನೆ ಮಾಡಿರುವಂಥ ನಮ್ಮ ACP ಇನ್ಸ್ಪೆಕ್ಟರ್, ನಮ್ಮೆಲ್ಲ ಸಿಬ್ಬಂದಿಗಳಿಗೆ ಮತ್ತೊಮ್ಮೆ ಅಭಿನಂದನೆಗಳು ಸಲ್ಲಿಸ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.